ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರೋಂತ ಏರಿಯಾ ಮಾಗಡಿ ರಸ್ತೆಯ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಬಾಲಗಂಗಾಧರ ಸ್ಟೇಷನ್ ಹತ್ರ ಇದ್ದೀವಿ. ಅಲ್ಲಿಂದ ನಾವು ಈಗ ವೀರ ಸಿನಿಮಾ ಥಿಯೇಟರ್ ಕಡೆಗೆ ಹೊರಡ್ತಾ ಇದೀವಿ. ಇಲ್ಲಿನ ವಿಶೇಷತೆ ಏನು ಅಂತ ನಾನು ಅಲ್ಲೇ ಹೋಗಿ ಹೇಳ್ತೀನಿ, ಬನ್ನಿ ಹೋಗಿ ನೋಡೋಣ. ಹಾಯ್ ಹಲೋ ನಮಸ್ತೆ, ನಮ್ಮ ದೇಶ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಫುಡ್. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರೋಂತ ಏರಿಯಾ ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರ ಪಕ್ಕದಲ್ಲಿ ಇದ್ದೀವಿ. ಅಲ್ಲಿನ ವಿಶೇಷತೆ ಏನು ಅಂತ ನೋಡೋದಾದ್ರೆ ನೀವು ನೋಡ್ಬೋದು, ನಾವು ಬಂದಿರೋ ಜಾಗನೇ ತವಾ ಫಿಶ್ ಪಾಯಿಂಟ್. ಇಲ್ಲಿ ವಿವಿಧ ರೀತಿಯ ಫಿಶ್ಗಳು, ಸೀ ಫುಡ್ಸ್ಗಳು ಸಿಗ್ತವೆ. ಅದು ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾನು ಅವ್ರ ಹತ್ರನೇ ಕೇಳ್ತೀನಿ ಯಾವ್ಯಾವ ತರ ಫಿಶ್ ಅಲ್ಲಿ ಫ್ರೈ ಮಾಡ್ತಾರೆ ಅಂತ. ಮತ್ತೆ ನಾನು ಇಲ್ಲಿ ಮುಖ್ಯವಾಗಿ ಬಂದಿರೋದು ಏನು ಅಂತಂದ್ರೆ ಗೋಚಲಕ್ಕಿಗೋಸ್ಕರ. ಈ ಗೋಚಲಕ್ಕಿ ಬಂದ್ಬಿಟ್ಟು ಶಿವಾಜಿನಗರ ಮತ್ತೆ ಗೋರಿಪಾಳ್ಯ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ. ನೀವು ಇದನ್ನ ಸಿಗ್ಬೇಕು ಅಂತಂದ್ರೆ KR ಪುರಂ ಸೈಡ್ ಹೋಗ್ಬೇಕು. ಹತ್ರದಲ್ಲಿ ಎಲ್ಲರೂ ಸಿಗುತ್ತೆ ಅಂತಂದ್ರೆ ಮಾಗಡಿ ರೋಡ್ ವೀರೇಶ್ ಥಿಯೇಟರ್ ಹತ್ರಕ್ಕೆ ಬಂದ್ರೆ ಇಲ್ಲಿ ಸಿಗುತ್ತೆ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಟೇಸ್ಟ್ ಯಾವ ತರ ಇರುತ್ತೆ ಮತ್ತೆ ಇಲ್ಲಿ ಫಿಶ್ ಅಲ್ಲಿ ಯಾವ ತರ ವೆರೈಟಿ ಫಿಶ್ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳ್ತೀನಿ. ನಿಮ್ಗೂ ಅವ್ರ ಹತ್ರ ನೋಡ್ಬೋದು. ನೀವು ಇಲ್ಲಿ ನೀವು ಮಾಡ್ತಾ ಇರೋದು ನೋಡಿದ್ರೆ ಬಾಯಲ್ಲೆಲ್ಲ ನೀರು ಇರುತ್ತೆ. ಇವಾಗ ನಾನು ಅವ್ರ ಹತ್ರಕ್ಕೆ ಯಾವ್ಯಾವ ತರ ಇದೆ ಅಂತ ನಾನು ನಿಮ್ಗೆ ವಿಡಿಯೋ ಮೂಲಕ ತೋರಿಸ್ತೀನಿ, ಬನ್ನಿ ನೋಡೋಣ. ಅಣ್ಣ, ಇಲ್ಲಿ ನೀವು ಯಾವ್ಯಾವ ತರ ಫಿಶ್ ಹಾಕ್ತೀರಾ ಅಣ್ಣ? ನಮ್ಮ ಹತ್ರ ಜಿಲೇಬಿ ಸಿಗುತ್ತೆ, ಕೋಲಾಚಿ ಶೀಲಾ ಅಂತ ಸಿಗುತ್ತೆ, ಬಾಂಗ್ಲಾ ಸಿಗುತ್ತೆ, ಟೈಗರ್ ಬಾಂಗ್ಲಾ ಸಿಗುತ್ತೆ, ಪ್ರೌನ್ಸ್ ಸಿಗುತ್ತೆ, ಟೈಗರ್ ಪ್ರೌನ್ಸು, ಆಮೇಲೆ ಪಾಂಪ್ಲೇಟು, ಬ್ಲಾಕ್ ಪಾಂಪ್ಲೇಟ್, ವೈಟ್ ಪಾಂಪ್ಲೇಟು ಎಲ್ಲ ಸಿಗುತ್ತೆ. ಮತ್ತೆ ಫಿಶ್ ಕಬಾಬು ಸಿಗುತ್ತೆ ನಮ್ಮ ಹತ್ರ, ಗೋದ್ಲಕ್ಕಿನೂ ಸಿಗುತ್ತೆ, ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಪಾಂಪ್ಲೇಟ್ ಅಲ್ಲಿ ಎರಡ್ ತರ ಪಾಂಪ್ಲೇಟ್ ಫಿಶ್ ಹೇಳಿದ್ರೆ, ಎರಡ್ ತರ ಫಿಶ್ಗೂ ಏನಣ್ಣ ವ್ಯತ್ಯಾಸ? ಅದು ಎಲ್ಲ ಸಮುದ್ರದ ಮೀನು. ಅದು ಪಾಂಪ್ಲೇಟ್ ಅಂದ್ರೆ ಡ್ಯಾಮ್ ಪಾಂಪ್ಲೇಟ್ ಬರುತ್ತೆ, ಆಮೇಲೆ ಇನ್ನೊಂದು ಸಮುದ್ರದ ಪಾಂಪ್ಲೇಟ್ ಅಂತ ಬರುತ್ತೆ. ವ್ಯತ್ಯಾಸ ಅದೇನೆ. ಅದು ಗೋಚಲಕ್ಕಿ ಬಂದ್ಬಿಟ್ಟು ಇಲ್ಲಿ ಸರೌಂಡಿಂಗ್ ಅಲ್ಲಿ ಎಲ್ಲೂ ಮಾರಲ್ಲ. ಇವಾಗ ಗೋರಿಪಾಳ್ಯಗೆ ಹೋಗ್ಬೇಕು, ಇಲ್ಲಾಂದ್ರೆ ಶಿವಾಜಿನಗರಲ್ಲೇ ಜಾಸ್ತಿ ಫೇಮಸ್ ಸಿಗೋದು. ನಾನು ಒಂದ್ ಟೈಮ್ ಸುಮಾರು ಕಡೆ ಎಲ್ಲ ಹುಡುಕ್ತಾ ಇದ್ದೆ ಗೋಚಲಕ್ಕಿಗೋಸ್ಕರ. ಇದು ಗೋಚಲಕ್ಕಿ ಬಂದ್ಬಿಟ್ಟು ಏಂತಕ್ಕೆ ಅಂತಂದ್ರೆ ಐರನ್ ಕಂಟೆಂಟ್ ಮತ್ತೆ ವಿಟಮಿನ್ ಇರುತ್ತೆ. ಮತ್ತೆ ನಾವು ಚಿಕನ್ ತಿನ್ನೋತೀವಲ್ಲ, ಚಿಕನ್ ಗಿಂತ ಸ್ವಲ್ಪ ಜೀರ್ಣಕ್ರಿಯೆ ಸ್ವಲ್ಪ ಬೇಗ ಆಗುತ್ತೆ. ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದೆ. ಮತ್ತೆ ಪ್ರಾನ್ ಅಲ್ಲಿ ನೀವು ನೋಡ್ಬೋದು, ಪ್ರಾನ್ ಕೂಡ ಇಲ್ಲಿ ಇದೆ, ದೊಡ್ಡ ದೊಡ್ಡದಾಗಿದೆ. ಮತ್ತೆ ಚಿಕ್ಕ ಚಿಕ್ಕ ಪ್ರಾನ್ಸ್ ಗಳು ಇದೆ. ಅದ್ಯಾವ ತರ ಇದೆ ಅಂತ ನಾನು ಅವ್ರ ಹತ್ರ ಕೇಳ್ತೀನಿ. ಅಣ್ಣ, ಇನ್ನ ಪ್ರಾನ್ ಬಂದ್ರೆ ಯಾವ ತರ ವೆರೈಟಿ ಪ್ರಾನ್ ಇದೆ? ಪ್ರಾನ್ಸ್ ನಮ್ಮ ಹತ್ರ ಟೈಗರ್ ಪ್ರಾನ್ಸ್ ಸಿಗುತ್ತೆ, ಆಮೇಲೆ ಇನ್ನೊಂದು ಚಿಕ್ಕ ಪ್ರಾನ್ಸ್ ಸಿಗುತ್ತೆ. ಅದು ಟೈಗರ್ ಪ್ರಾನ್ಸ್ ಎಲ್ಲ ಸೀ ಫುಡ್, ಅದು ಸೀ ಫುಡ್ ಎಲ್ಲ ಅದು. ಓಕೆ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ಇವ್ರ ಹತ್ರ ಕೇಳೋಣ ಇಲ್ಲಿ ಯಾವ್ಯಾವ ತರ ಫಿಶ್ ಗಳಿದೆ ಅಂತ. ಯಾಕಂದ್ರೆ ನನಗೆ ಗೊತ್ತಿರೋ ಫಿಶ್ ಗಳಲ್ಲಿ ಒಂದು 2-3 ಐಟಮ್ ಫಿಶ್ ಗಳು ಮಾತ್ರ ಗೊತ್ತು. ಇವ್ರಿಗಾದ್ರೆ ಪಕ್ಕ ಇಲ್ಲಿ ಯಾವ್ಯಾವ ಫಿಶ್ ಇದೆ ಅಂತ ಅವ್ರ ಹತ್ರನೇ ಕೇಳೋಣ. ಇಲ್ಲಿ ಯಾವ ಫಿಶ್ ಅಣ್ಣ ಇದು? ಇಲ್ಲಿದೆಯಲ್ಲ ಇದು ಜಿಲೇಬಿ. ಇದು ಜಿಲೇಬಿ, ಟೈಗರ್ ಬಾಂಗ್ಲಾ. ಇದು ಜಿಲೇಬಿ. ಅದು ಟೈಗರ್ ಜಿಲೇಬಿ, ಅದು ಟೈಗರ್ ಜಿಲೇಬಿ. ಇದು ಟೈಗರ್ ಬಾಂಗ್ಲಾ. ಇದು ಸಿಲ್ವರ್. ಅದು ಫಿಶ್ ಕಬಾಬು. ಅದು ಪಾಂಪ್ಲೆಟ್ ಡ್ಯಾಮ್ದು. ಟೈಗರ್ ಪ್ರಾನ್ಸ್. ಟೈಗರ್ ಸಿಡಿ ಅಂತ. ಅದು ಕೋಲಾಚಿ ಶೀಲಾ ಅಂತ. ಗೋಚಲಕ್ಕಿ. ನಾವ್ ಇವ್ರ ಹತ್ರಕ್ ಬಂದ್ಬಿಟ್ಟು ಗೋಚಲಕ್ಕಿ ಮತ್ತೆ ಬಾಂಗ್ಡಾ ಇಸ್ಕೊಳ್ಳೋಣ. ಮತ್ತೆ ಒಂದು ಟೀತರ್ ಫ್ರೈ ಅಂದ್ರೆ ಗೋಚಲಕ್ಕಿ, ಇಂಗ್ಲಿಷ್ ಅಲ್ಲಿ ಟೀತರ್ ಅಂತಾರೆ, ಕ್ವೀನ್ಸ್ ಬರ್ಡ್ ಅಂತಾರೆ. ಇವಾಗ ನಾವು ಒಂದು ಟೀತರ್ ಮತ್ತೆ ಬಾಂಗ್ಡಾ ಮತ್ತೆ ಪ್ರಾನ್ಸ್ ಇಸ್ಕೊಳ್ಳೋಣ. ಮತ್ತೆ ಒಂದು ಸ್ಲೈಸ್ ಪಾಂಪ್ಲೆಟ್ ಇಸ್ಕೊಳ್ಳೋಣ. ಇದಿಷ್ಟು ಟೇಸ್ಟ್ ಮಾಡೋಣ ಯಾವ ತರ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು, ಇವಾಗ ನಾನು ಆರ್ಡರ್ ಮಾಡಿದ್ದೀನಿ ಫಿಶ್ ಮತ್ತೆ ಪ್ರಾನು ಮತ್ತೆ ಗೋಚಲಕ್ಕಿ ಟೀತರ್ ಫ್ರೈ ಹೇಳಿದ್ದೀನಿ. ಅದನ್ನ ಮಾಡೋ ಅಷ್ಟರಲ್ಲಿ ನೀವು ನೋಡ್ಬೋದು, ಈ ಶಾಪ್ ಅಲ್ಲಿ ಇಲ್ಲಿ ಫಿಶ್ ಗಳು ಫೋಟೋಗಳು ಹಾಕಿದ್ದಾರೆ. ಮತ್ತೆ ಅದಕ್ಕೆ ಬೇಕಾಗಿರೋ ಡೆಫಿನೇಷನ್, ಆ ಫಿಶ್ ಯಾವ್ದಕ್ಕೆ ಫೇಮಸ್ ಅನ್ನೋದು ಕೂಡ ಹಾಕಿದ್ದಾರೆ. ನೀವು ಟೈಮ್ ಇದ್ರೆ ಹಾಗೆ ಒಂದ್ ರೌಂಡ್ ಓದ್ಕೊಳ್ತಾ ನಾನು ಬರಲ್ಲ, ನೀವೇ ಓದ್ಕೋಬೇಕು. ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪಾಸ್ ಮಾಡಿ ನೀವು ಆ ಫಿಶ್ ಗಳ ಡೆಫಿನೇಷನ್ ಎಲ್ಲ ಓದ್ಬೋದು. ಮತ್ತೆ ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಯಾವ್ಯಾವ ತರ ಫಿಶ್ ಗಳು ಸಿಗುತ್ತೆ ಅಂತಾನು ಕೂಡ ಹಾಕಿದ್ದಾರೆ. ತವಾ ಫಿಶ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಜಿಲೇಬಿ ಫಿಶ್ ಪಾಯಿಂಟ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಜಿಲೇಬಿ ಫಿಶ್, ಬಾಸಾ ಬೋಸ್ಲೆ ಫಿಶ್, ಬಾಸಾ ಬೋನ್ಲೆಸ್ ಫಿಶ್ ಕಬಾಬು, ಪಾಂಪ್ಲೆಟ್ ಫಿಶ್, ಬಾಂಗ್ಲಾ ಫಿಶ್, ಅಂಜಲ್ ಫಿಶ್, ಪ್ರಾನ್ಸು, ಸೇವಿಯನ್ನು, ಫಿಶ್ ಕರಿ, ಪಾಂಪ್ಲೆಟ್ ಫಿಶ್ ಸ್ಲೈಸು, ಇದಿಷ್ಟು ಹಾಕಿದ್ದಾರೆ. ನೀವೇನಾದ್ರೂ ಇಲ್ಲಿ ಬಂದ್ರೆ ಒಂದು ವೆರೈಟಿಯಲ್ಲಿ ಇರುವಂತ ಸೀ ಫುಡ್ ಸಿಗ್ತದೆ ನಿಮ್ಗೆ. ಸಮುದ್ರದಾಗ್ಲಿ ಕೆರೆದಾಗ್ಲಿ ನೀವು ಇಷ್ಟಪಡುವಂತ ಮೀನುಗಳು, ಫಿಶ್ ಫ್ರೈಗಳು ಸಿಗ್ತದೆ. ನಾನು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ, ಮತ್ತೆ ಆರ್ಡರ್ ಕೂಡ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ ತರ ಇರುತ್ತೆ ಟೇಸ್ಟ್ ಅಂತ. ಬನ್ನಿ, ಇವಾಗ ಅದು ರೆಡಿ ಆದ್ಮೇಲೆ ನಿಮ್ಗೆ ಯಾವ ತರ ಇರುತ್ತೆ ಅಂತ ಟೇಸ್ಟ್ ಕೂಡ ನಾನು ನಿಮ್ಗೆ ಹೇಳ್ತೀನಿ.
ಇವಾಗ ಪ್ರಾನ್ ಫ್ರೈ ರೆಡಿ ಮಾಡಿದ್ದಾರೆ. ನಾನು ಕೂಡ ಇವಾಗ ಪ್ರಾನ್ ಫ್ರೈ ಟೇಸ್ಟ್ ಮಾಡ್ತೀನಿ. ತಂದು ಕೊಟ್ಟಿದ್ದಾರೆ. ನೋಡ್ತಿದ್ರೆ ಅಂತೂ ನೀವು ವಿಡಿಯೋದಲ್ಲಿ ನೋಡ್ಬೋದು, ಗರಿ ಗರಿಯಾಗಿ ಮಾಡಿದ್ದಾರೆ. ಸರ್ವ್ ಮಾಡಿದಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ನೀವು ನೋಡ್ಬೋದು, ಫುಲ್ಲು ಡೀಪ್ ಫ್ರೈ ಮಾಡಿ ಖಾರವಾಗಿ ಚಟ್ನಿ ಹಾಕಿ ಈರುಳ್ಳಿ ಹಾಕಿ ಪ್ರಾನ್ ಫ್ರೈ ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಅಲ್ಟಿಮೇಟ್ ಆಗಿ ಸಾಕಾಗಿದೆ. ಫುಲ್ಲು ಸೂಪರ್ ಟೇಸ್ಟ್ ಅಂತೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಏನೋ ಸುಮ್ಮನೆ ಮಾತು ಕೇಳ್ತಾ ಇದೀವಿ, ಏನೋ ವಿಡಿಯೋ ಕವರೇಜ್ ಹೇಳ್ತಾ ಇದೀವಿ ಅಂತ ಮಾತ್ರ ತಿಳ್ಕೊಬೇಡಿ. ಬಂದು ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು ಟೇಸ್ಟ್ ಏನು ಅಂತ. ಪ್ರಾನ್ ಫ್ರೈ ಅಂತೂ ಸಖತ್ತಾಗಿದೆ. ನೀವು ಬಂದ್ರೆ ಗೋಚಲಕ್ಕಿ ಮೇನು ಅಂತ ನನ್ ಮುಂದೆ ಇವಾಗ ಅನ್ನಿಸ್ತಾ ಇದೆ. ಪ್ರಾನ್ ಫ್ರೈ ಕೂಡ ಸಖತ್ ಟೇಸ್ಟ್ ಕೊಡ್ತಾ ಇದೆ. ಇನ್ನ ನಾನು ಬಾಂಗ್ಲಾ ಮೀನು ಹೇಳಿದ್ದೀನಿ, ಗೋಚಲಕ್ಕಿ ಹೇಳಿದ್ದೀನಿ, ಅದು ಕೂಡ ಯಾವ ತರ ಟೇಸ್ಟ್ ಇದೆ ಅಂತ ನೋಡೋಣ. ಅದು ಫ್ರೈ ಆಗಿ ಬರೋಗಂಟ ನಾನು ಪ್ರಾನ್ಸ್ ತಿಂತಾಡ್ತೀನಿ. ಓಕೆ ಫ್ರೆಂಡ್ಸ್, ಟೇಸ್ಟ್ ಅಂತೂ ಸಾಕಾಗಿದೆ. ಟೇಸ್ಟ್ ಮಾಡ್ತಿದ್ದಂಗೆ ಬಾಂಗ್ಲಾ ಮತ್ತೆ ಪಾಂಪ್ಲೆಟ್ ರೆಡಿ ಆಯ್ತು. ಅನ್ನ ತರ್ತಿದ್ದಾರೆ. ನೋಡ್ಬೋದು, ಸರ್ವಿಂಗ್ ಅಲ್ಲೇ ನಮ್ಗೆ ಹಂಗೆ ಫುಲ್ ಇಂಟ್ರೆಸ್ಟ್ ಬರ್ತಾ ಇರುತ್ತೆ, ತಿನ್ಬೇಕು ಅಂತ. ಈ ಪ್ರಾನ್ ಜೊತೆಗೆ ಒಟ್ಟಿಗೆ ಪಾಂಪ್ಲೆಟ್ ಮತ್ತೆ ಬಾಂಗ್ಲಾ ತಂದ್ರು. ನಿಜವಾಗ್ಲೂ ಟೇಸ್ಟ್ ಅಂತೂ ಬೇರೆ ಲೆವೆಲ್ ಅಲ್ಲಿ ಕೊಡ್ತಾ ಇದೆ. ನೋಡ್ಬೋದು, ಬಾಂಗ್ಲಾ ಬಂತು, ಪಾಂಪ್ಲೆಟ್ ಬಂತು. ಇವಾಗ ನಾನು ಫಸ್ಟ್ ಪ್ರಾನ್ ತಿನ್ಬಿಟ್ಟು ನಿಮ್ಗೆ ಬಾಂಗ್ಲಾನು ಮತ್ತೆ ಪಾಂಪ್ಲೆಟ್ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಪ್ರಾನ್ಸ್ ಫ್ರೈನ ತಿಂದ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಹುಳಿ, ಖಾರ, ಉಪ್ಪು ಮತ್ತೆ ಮ್ಯಾರಿನೇಟ್ ಮಾಡಿ ಟೇಸ್ಟ್ ಮಾಡಿ ಫ್ರೈ ಮಾಡಿರೋದಂತೂ ಸಖತ್ತಾಗಿತ್ತು. ಅದಾದ್ಮೇಲೆ ನಾನು ಇವಾಗ ನೆಕ್ಸ್ಟು ಪಾಂಪ್ಲೆಟ್ನ ತಿಂತಾ ಇದ್ದೀನಿ. ಅದು ಕೂಡ ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ ನೋಡೋಣ. ಇವಾಗ ನಾವು ಪಾಂಪ್ಲೆಟ್ನ ತಿಂತಾ ಇದೀವಿ. ನೀವು ನೋಡ್ಬೋದು ಸೈಜ್ ಪಾಂಪ್ಲೆಟು. ಈ ಪಾಂಪ್ಲೆಟ್ ಅಲ್ಲಿ ಏನು ಅಂತಂದ್ರೆ ಎಲ್ಲಾ ಕಡೆ ಸ್ವಲ್ಪ ಸ್ಮಾಲ್ ಸೈಜ್ ಪಾಂಪ್ಲೆಟ್ ಸ್ಲೈಸ್ ಕೊಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಈ ದೊಡ್ಡದಾಗಿರೋ ಪಾಂಪ್ಲೆಟ್ ಸ್ಲೈಸ್ ಕೊಡ್ತಾ ಇದ್ದಾರೆ. ನಾನು ಇವಾಗ ಅದನ್ನ ಟೇಸ್ಟ್ ಮಾಡ್ತೀನಿ. ಇವರು ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಕೊಟ್ಟು ಫ್ರೈ ಮಾಡಿರೋದು ನೋಡಿದ್ರೆ ಅಂತೂ ನೀವು ನೋಡ್ತಾ ಇದ್ರೆ ನಿಮ್ಗೂ ಕೂಡ ನಾಲಿಗೆಯಲ್ಲಿ ನೀರು ಊರ್ಬೋದು ಅನ್ಸುತ್ತೆ, ಆ ತರ ಇದೆ. ನಾರ್ಮಲ್ ಆಗಿ ಎಲ್ಲರೂ ಪಾಂಪ್ಲೆಟ್ ನ ಸ್ಲೈಸ್ ಇಷ್ಟಪಡ್ತಾರೆ. ಯಾಕೆ ಅಂತಂದ್ರೆ ಫುಲ್ಲು ಸಾಫ್ಟ್ ಆಗಿರುತ್ತೆ. ಇವರು ಕೂಡ ರುಚಿಯಾಗಿ ಖಾರವಾಗಿ ನಿಮ್ಗೆ ಯಾವ ತರ ಖಾರ, ಮೀಡಿಯಂ, ಉಪ್ಪು, ಹುಳಿ ಖಾರ ಎಲ್ಲ ಬೇಕು ಅಂತಂದ್ರೆ ಯಾವ ತರ ಬೇಕೋ ಅದನ್ನ ಕೇಳಿದ್ರೆ ಅವರು ಅದೇ ತರ ಮಾಡ್ಕೊಡ್ತಾರೆ. ಸಕ್ಕತ್ತಾಗಿದೆ. ನಾನು ಕೂಡ ಏನೋ ಅನ್ಕೊಂಡ್ ಬಂದೆ, ಬಟ್ ಪ್ರಾನ್ಸ್ ಆದ್ಮೇಲೆ ಫಿಶ್ ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಇವಾಗ ಈ ಪಾಂಪ್ಲೆಟ್ ಫಿಶ್ ನ ತಿನ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಬಾಂಗ್ಲಾ ವೇಟ್ ಮಾಡ್ತಾ ಇದೆ. ಇನ್ನೊಂದು ಏನು ಅಂತಂದ್ರೆ ನಿಮ್ಗೆ ತುಂಬಾ ಹೊತ್ತು ವೇಟ್ ಮಾಡ್ಸಲ್ಲ. ನೀವು ಆರ್ಡರ್ ಮಾಡ್ತಾ ಇದ್ದಂಗೆ ಟಕ್ ಅಂತ 1 by 1 ತಂದು ಕೊಟ್ಬಿಡ್ತಾರೆ. ನನಗೆ ಇವಾಗ ಗೋಚಲಕ್ಕಿ ತಂದು ಕೊಡ್ತೀನಿ ಅಂತಂದ್ರು. ನಾನು ಇದಿಷ್ಟು ತಿನ್ಬಿಟ್ಟು ಮತ್ತೆ ತಗೋತೀನಿ ಅಂತ ಹೇಳಿದ್ದೀನಿ. ಇವಾಗ ಇದಿಷ್ಟು ತಿನ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಬಾಂಗ್ಲಾ ಮತ್ತೆ ಗೋಚಲಕ್ಕಿ ಯಾವ ತರ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಇವಾಗ ಗೋಚಲಕ್ಕಿ ರೆಡಿ ಆಗಿದೆ. ಬಿಸಿ ಆರಬಾರ್ದು ಅಂತ ನಾನೇ ಬೇಗ ತಂದ್ಬಿಡೋಣ ಅಂತಂದೆ. ತಂದಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಗೋಚಲಕ್ಕಿ ಕೂಡ ಬಂದ್ಬಿಡ್ತು. ನಾನು ಆರ್ಡರ್ ಮಾಡಿರೋಂಥ ಅಷ್ಟು ಬೇಗ ಇನ್ಸ್ಟೆಂಟ್ ಆಗಿ ತಂದು ಕೊಟ್ಬಿಟ್ರು. ಅದೇ ನಂಗೆ ಖುಷಿ ಆಗಿತ್ತು. ವೆಯ್ಟ್ ಮಾಡಿಸಿಲ್ಲ ತುಂಬಾ ಹೊತ್ತು. ನೀವು ನೋಡ್ಬೋದು ಗೋಚಲಕ್ಕಿ. ಇದೇನಪ್ಪ ಗೋಚಲಕ್ಕಿ ಅಂತ ಇರ್ತೀನಿ ಅಂತ ನೀವು ಅನ್ಕೊಬಹುದು. ಅದು ತಿಂದವ್ರಿಗೆ ಮಾತ್ರ ಗೊತ್ತು. ನೋಡಕ್ಕೆ ಯಾವ್ದೋ ಚಿಕ್ಕ ಕೋಳಿನ ಫ್ರೈ ಮಾಡಿರೋ ತರ ಇರುತ್ತೆ. ಮತ್ತೆ ಹೇಳ್ತೀನಿ ಅಂತ ಅಂತಲ್ಲ, ಅಷ್ಟು ಸಖತ್ತಾಗಿದೆ. ಹುಡುಕೊಂಡು ಬಂದಿದ್ದಕ್ಕೂ ಸಾರ್ಕ ಅನ್ನಿಸ್ತು, ಅಷ್ಟು ಟೇಸ್ಟು. ಮತ್ತೆ ನಾನು ಡೀಪ್ ಫ್ರೈ ಕೇಳಿದ್ದೆ, ಟೇಸ್ಟ್ ಸ್ವಲ್ಪ ಖಾರ ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ದೆ. ಅವರು ನಾನು ತಕ್ಕನಕ್ಕಿಂತ ಟೇಸ್ಟ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವಾಗ ಪಾಂಪ್ಲೆಟ್ ಆಯ್ತು, ಪ್ರಾನ್ಸ್ ಆಯ್ತು, ನೆಕ್ಸ್ಟ್ ನಾನು ಬಾಂಗ್ಲಾಗೆ ಹೋಗ್ತೀನಿ. ಅದನ್ನು ಕೂಡ ನಿಮ್ಗೆ ಟೇಸ್ಟ್ ಯಾವ ತರ ಇರುತ್ತೆ ಅಂತ ಬಂದು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ಬಾಂಗ್ಲಾ ಫಿಶ್ ಏನಂತಂದ್ರೆ ಪಾಂಪ್ಲೆಟ್ ಅಲ್ಲಿ ಮುಳ್ಳು ಜಾಸ್ತಿ ಇರಲ್ಲ, ಬಾಂಗ್ಲಾದಲ್ಲಿ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ. ಅದು ಫಿಶ್ ತಿನ್ನೋರಿಗೆ ಯಾವ ತರ ತಿನ್ಬೇಕು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ರೂ ಟೇಸ್ಟ್ ಮಾತ್ರ ಇಲ್ಲಿ ಕಮ್ಮಿ ಇಲ್ಲ ಅಂತ ಅನ್ನಿಸ್ತು.
ಇವಾಗ ನಾನು ಬಾಂಗ್ಡಾ ಫಿಶ್ ಟೇಸ್ಟ್ ಕೂಡ ಹೆಂಗಿದೆ ಅಂತ ಹೇಳ್ತೀನಿ. ಬಟ್ ಎಲ್ಲದಕ್ಕೂ ಖಾರದ ಜೊತೆ ಮಸಾಲ ಎಲ್ಲ ಹಾಕಿ ತಿಂತಾ ಇದ್ರೇನೆ ಅಂತೆ ಹುಳಿ ಖಾರ ಮತ್ತೆ ಮ್ಯಾರಿನೇಟ್ ಮಾಡಿರೋ ಮಸಾಲ ಎಲ್ಲ ಸಖತ್ತಾಗಿದೆ. ಬಾಂಗ್ಡಾ ಫಿಶ್ ತಿಂತಾ ಇದ್ದೀನಿ. ಒಂದಕ್ಕೊಂದು ಸಖತ್ತಾಗಿದೆ ಇಲ್ಲಿ. ಅದು ನೀವು ಬಂದು ನಾನು ಹೇಳಿದ್ರೆ ಗೊತ್ತಾಗಲ್ಲ. ಅಂಗಡಿಗೆ ವಿಸಿಟ್ ಮಾಡಬೇಕು, ಟೇಸ್ಟ್ ನೋಡ್ಬೇಕು, ಅವಾಗ ಸಖತ್ತಾಗಿದೆ ಅಂತ ಅನ್ಸುತ್ತೆ. ನೋಡಿ ಹೆಂಗೆ ಫಿಶ್ ಎಳಿತಾ ಇದ್ರೆ ಹೆಂಗೆ ಜ್ಯೂಸಿಯಾಗಿ ಬರುತ್ತೆ. ಮೇನು ನಾವು ಏನೇ ನಾನ್ ವೆಜ್ ತಿಂದ್ರು ಚಿಕನ್ ಆಗ್ಲಿ ಫಿಶ್ ಆಗ್ಲಿ ಟೆಂಡರ್ನೆಸ್ ಮತ್ತೆ ಜ್ಯೂಸಿ ಇರಬೇಕು, ಅವಾಗ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಇವ್ರ ಹತ್ರಕ್ಕೆ ಅದಷ್ಟು ಇದೆ, ಟೇಸ್ಟ್ ಕೂಡ ಸಖತ್ತಾಗಿದೆ. ಇವಾಗ ಈ ಬಾಂಗ್ಡಾ ಫಿಶ್ ಟೇಸ್ಟ್ ಹೇಳಿದ್ದೀನಿ. ಇದು ಬಾಂಗ್ಡಾ ಮುಗ್ದಾದ್ಮೇಲೆ ನೆಕ್ಸ್ಟ್ ನಾನು ಯಾವ್ದಕ್ಕೆ ಮೇಲ್ ಬಂದಿದ್ದು ತುಂಬಾ ದಿನದಿಂದ ಈ ಸರೌಂಡಿಂಗ್ ಅಲ್ಲಿ ಹುಡುಕ್ತಾ ಇದ್ದಂತ ಗೋಚಲಕ್ಕಿ ಬಗ್ಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಂಗ್ಡಾ ಫಿಶ್ ನೋಡ್ಬೋದು, ಬಾಲೆಯಿಂದ ಬಾಡಿವರೆಗೂ ತಿಂದು ಹಾಕಿದ್ದೀನಿ. ಇನ್ನ ಉಳಿದಿರೋದು ತಲೆ ಮಾತ್ರ. ಆ ತಲೆನು ಸಖತ್ತಾಗಿದೆ. ನೀವು ಬಂದು ಟೇಸ್ಟ್ ಮಾಡಿದ್ರೆ ಅದು ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಪದೇ ಪದೇ ಹೇಳ್ತೀನಿ. ಯಾಕಂದ್ರೆ ವಿಡಿಯೋದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ಹಂಗಿದೆ ಹಿಂಗಿದೆ, ಅದು ಟೇಸ್ಟು ಬಂದು ತಿಂದಾಗಲೇ ಗೊತ್ತಾಗೋದು. ಮಾಗಡಿ ರೋಡ್ ವೀರೇಶ್ ಥಿಯೇಟ್ರು, ತವಾ ಫಿಶ್ ಪಾಯಿಂಟ್ ವೀರೇಶ್ ಥಿಯೇಟ್ರ್ ಪಕ್ಕದಲ್ಲೇ ಇದೆ, ಒಂದು ವಿಸಿಟ್ ಮಾಡಿ. ಇವಾಗ ನಾನು ಬಾಂಗ್ಡಾ ಫಿಶ್ ಆಯ್ತು, ನೆಕ್ಸ್ಟ್ ನಾನು ವೇಟ್ ಮಾಡ್ತಾ ಇರೋದೆ ಟೀತರ್ ಫ್ರೈ, ಗೋಚಲಕ್ಕಿ ಕ್ವೀನ್ಸ್ ಬರ್ಡ್ನ ಟೀತರ್ ಫ್ರೈನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಅದು ಕೂಡ ನಿಮ್ಗೆ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಬಾಂಗ್ಡಾ ಆಯ್ತು, ಪ್ರಾನ್ಸ್ ಆಯ್ತು, ಪಾಂಪ್ಲೆಟ್ ಆಯ್ತು, ಇವಾಗ ಕೊನೆಯದಾಗಿ ಟೀತರ್ ಫ್ರೈ. ಬೆಂಗಳೂರಿನಲ್ಲಿ ಅತಿ ಕಡಿಮೆ ಜಾಗದಲ್ಲಿ ಸಿಗುವಂತ ಕ್ವೀನ್ಸ್ ಬರ್ಡ್ನ ಟೀತರ್ ಫ್ರೈನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು ಟೈಮಲ್ಲಿ ಸುಮಾರು ಕಡೆ ಹುಡುಕಿದ್ದೆ, ಇಲ್ಲೇ ವೀರೇಶ್ ಥಿಯೇಟರ್ ಹತ್ರನೇ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಈ ಗೋಚಲಕ್ಕಿ ಮೇಲೆ ನಿಂಬೆಹಣ್ಣು ರಸ ಹಾಕ್ತಿದ್ರೆ ಆ ನಿಂಬೆಹಣ್ಣು ರಸದ ಜೊತೆಗೆ ಚಟ್ನಿ ಕೂಡ ಫ್ಲೇವರ್ ಮಾಡಿ ಟೇಸ್ಟ್ ಮಾಡ್ತಿದ್ರೆ ಗೋಚಲಕ್ಕಿ ಅಂತೂ ಯಾವ ತರ ಟೇಸ್ಟ್ ಇರುತ್ತೆ ಅಂತ ಅನ್ಕೊಂಡೆ. ಬಟ್ ನಾನು ಬೇರೆ ಸುಮಾರು ಕಡೆ ತಿಂದಿದ್ದೀನಿ, ಬೆಂಗಳೂರಲ್ಲಿ ಕಡಿಮೆ ಕಡೆ ಸಿಗೋದು ಈ ಗೋಚಲಕ್ಕಿ. ನಾನು ತುಂಬಾ ಎಲ್ಲಾ ಕಡೆ ಹೋಗ್ಬೇಕಾದ್ರೆ ಕೇಳ್ತಾ ಇರ್ತೀನಿ, ಗೋಚಲಕ್ಕಿ ಮಾಡ್ತೀರಾ ಅಂತ. ನನಗೂ ಯಾರೋ ಒಬ್ರು ಹೇಳೋದಂತೆ ಜಾಗದಲ್ಲಿ ಗೋಚಲಕ್ಕಿ ಮಾಡ್ತಾರೆ ಅಂತ. ನಾನು ಮೇನ್ ಈ ಗೋಚಲಕ್ಕಿ ತಿನ್ನಕ್ಕೆ ಅಂತ ಬಂದೆ, ಆದ್ರೆ ಇಲ್ಲಿ ಇರೋಂಥ ವೆರೈಟಿ ಐಟಮ್ಗಳು ಫಿಶು, ಪ್ರಾನ್ಸು, ಗೋಚಲಕ್ಕಿ ಎಲ್ಲ ನೋಡಿ ಎಲ್ಲಾದ್ರಲ್ಲೂ ಒಂದು ತಗೊಳ್ಳೋಣ ಅನ್ಕೊಂಡೆ. ನನಗೆ ಇಷ್ಟ ಆಗಿರೋಂಥ ಆಮ್ಲೆಟು, ಬಾಂಗ್ಡಾ, ಗೋಚಲಕ್ಕಿ ಇದಿಷ್ಟು ಟೇಸ್ಟ್ ಮಾಡಿದ್ದೀನಿ. ಎಲ್ಲಾನು ಕೂಡ ಸಖತ್ತಾಗಿದೆ. ನೀವು ಕೂಡ ವೀರೇಶ್ ಚಿತ್ರಮಂದಿರ ಮಾಗಡಿ ರಸ್ತೆಗೆ ಬಂದು ಪಕ್ಕದಲ್ಲೇ ಇರುವಂತ ತವಾ ಫಿಶ್ ಪಾಯಿಂಟ್ಗೆ ವಿಸಿಟ್ ಮಾಡಿ ನಿಮಗೆ ಏನು ಇಷ್ಟ ಆಗಿದೆಯೋ ಸೀ ಫುಡ್ಸ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದರ ಮೂಲಕ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಬಾಂಗ್ಡಾ, ಪಾಂಪ್ಲೆಟ್, ಪ್ರಾನ್ ಫ್ರೈ ಮತ್ತೆ ಗೋಚಲಕ್ಕಿನ ಟೇಸ್ಟ್ ಮಾಡಿದ್ದೀವಿ. ಎಲ್ಲ ಸಖತ್ತಾಗಿದೆ. ಮತ್ತೆ ಈ ಶಾಪು ಎಷ್ಟು ಗಂಟೆಯಿಂದ ಓಪನ್, ರಜಾ ಏನಾದ್ರು ಇದೆಯಾ, ಯಾವಾಗ ಬರ್ಬೋದು, ಟೈಮಿಂಗ್ಸ್ ಏನೋ ಎಲ್ಲ ಅವ್ರ ಹತ್ರನೇ ಕೇಳೋಣ, ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಇವ್ರು ಕೊಟ್ಟಿರೋಂಥ ಸೀ ಫುಡ್ಸ್ ಅಲ್ಲಿ ಎಲ್ಲಾನು ತುಂಬಾ ಸಖತ್ತಾಗಿತ್ತು. ನನಗೇನು ಮುಖ್ಯ ಅಂತ ಅಂದ್ರೆ ಮ್ಯಾರಿನೇಟ್ ಮಾಡಿ ಮಸಾಲ ಹಾಕಿ ಚೆನ್ನಾಗಿ ಫ್ಲೇವರ್ ಮಾಡಿ ಕೊಟ್ಟಿದ್ರಲ್ಲ, ಅದಂತೂ ಸಖತ್ ಇಷ್ಟ ಆಯ್ತು. ಮತ್ತೆ ನೀವೇನಾದ್ರೂ ಈ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತಂದ್ರೆ ಯಾವಾಗ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ, ಮತ್ತೆ ರಜಾ ಏನಾದ್ರು ಇದೆಯಲ್ಲ ಕಂಟಿನ್ಯೂಸ್ ಆಗಿ ಇರುತ್ತಾ ಅಂತ ನಾನು ಅವ್ರ ಹತ್ರ ಕೇಳೋಣ. ಅಣ್ಣ, ಈ ಅಂಗಡಿ ಡೈಲಿ ಓಪನ್ ಇರುತ್ತಾ ಅಣ್ಣ? 7 ದಿವಸನೂ ಇರುತ್ತೆ ನಮ್ಮ ಹತ್ರ. 7 ದಿವಸ ಇನ್ಕ್ಲೂಡ್ ಸೋಮವಾರನೂ ಸೇರ್ಸಿರುತ್ತಾ? ಎಲ್ಲ ಸೇರುತ್ತೆ, ಸೋಮವಾರ ಮಂಗಳವಾರ ಎಲ್ಲ 7 ಡೇಸ್ ಇರುತ್ತೆ. 7 ಡೇಸ್ ಇರುತ್ತೆ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಣ್ಣ ಶಾಪು? 11 ಗಂಟೆವರೆಗೂ. ಎಷ್ಟು ಗಂಟೆ? 5 ಗಂಟೆಯಿಂದ 11 ಗಂಟೆವರೆಗೂ. 5 ಗಂಟೆಯಿಂದ 11 ಗಂಟೆವರೆಗೂ ಓಪನ್ ಮಾಡ್ತಾರೆ. ಮತ್ತೆ 7 ಡೇಸ್ 365 ಡೇಸ್ ಓಪನ್ ಇರುತ್ತೆ. ಇನ್ನೊಂದು ಏನು ಅಂತಂದ್ರೆ ಅಡ್ರೆಸ್ ಸ್ವಲ್ಪ ರಾಂಗ್ ಹೇಳ್ಬಿಡ್ತಾರೆ, ಯಾವ್ದಾದ್ರು ವಿಡಿಯೋಗಳಲ್ಲಿ ಕರೆಕ್ಟ್ ಆಗಿ ಹೇಳಿ. ವೀರೇಶ್ ಥಿಯೇಟರ್ ಮಾಗಡಿ ರೋಡ್ ಪಕ್ಕದಲ್ಲಿ ಇರೋಂಥದ್ದಲ್ಲೇ ಇದೆ, ಎದುರುಗಡೆ ಎಲ್ಲ ಇಲ್ಲಿ ಪಕ್ಕದಲ್ಲಿ ಅಂತ ಇದೆ. ನೀವೇನಿಲ್ಲ ಪಕ್ಕದಲ್ಲಿ ಬಂದ್ಬಿಟ್ಟು ಕೇಳಿದ್ರೆ ಹೇಳ್ತಾರೆ ತವಾ ಫಿಶ್ ಪಾಯಿಂಟ್ ಎಲ್ಲಿ ಅಂತ. ನಾನು ಇಲ್ಲಿ ಟೇಸ್ಟ್ ಮಾಡಿರೋ ಅಂತ ಎಲ್ಲಾ ಸೀ ಫುಡ್ಸ್ ಗಳೆಲ್ಲ ಅಂತ ಸಾಕಾಗಿತ್ತು. ಮತ್ತೆ ಮೇನ್ ಏನಂತಂದ್ರೆ ಗೋಚಲಕ್ಕಿ ಯಾಕೆ ತುಂಬಾ ಕಡೆ ಹಾಕಲ್ಲ ಅಂತಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ, ಅದು ಸೈಜ್ ಸಿಕ್ಕಲ್ಲ ಅಂತಾರೆ ಎಲ್ಲೂ ಗೋಚಲಕ್ಕಿ. ಆದ್ರೆ ಇವ್ರ ಹತ್ರ ನೋಡ್ಬೋದು, ಸೈಜ್ ಮಾತ್ರ ದೊಡ್ಡದಾಗೂ ಇದೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವೇನಾದ್ರೂ ಈ ಅಂಗಡಿಗೆ ವಿಸಿಟ್ ಮಾಡಿ ಮತ್ತೆ ಇಲ್ಲಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ತರ ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ತಾ ನಮ್ಮ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬೈ ಬಾಯ್.